ಆಮ್ಲ ಮತ್ತೆ ಪ್ರತ್ಯಾಮ್ಲದ ಪ್ರಬಲತೆಯನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಈಗ pH ಸ್ಕೇಲ್ ಹೇಗೆ ನಾವು ನೋಡೋದು ಅನ್ನೋದನ್ನ ನಾನು ನಿನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ? 0ಯಿಂದ 7ರ ತನಕ ಇದ್ರೆ ಆ ತರಹದ ಒಂದು ಸಂಯುಕ್ತವನ್ನ pH ಮೌಲ್ಯ 0ಯಿಂದ 7ರ ತನಕ ಇದ್ರೆ ಅದನ್ನ ನಾವು ಆಮ್ಲ ಅಂತ ಕರಿತೀವಿ. ಆಮ್ಲದ pH ವ್ಯಾಪ್ತಿಯಾಗಿರತ್ತೆ. ಅದೇ 7ರಿಂದ 14 ಪ್ರತ್ಯಾಮ್ಲದ ವ್ಯಾಪ್ತಿಯಾಗಿರತ್ತೆ. ಇದೆಲ್ಲದನ್ನು ನಾವು ನಿನ್ನೆ ನೋಡಿದ್ದೀವಿ ಅಲ್ವಾ? ಯಾವಾಗ ಒಂದು ಸಂಯುಕ್ತದ pH ಬೆಲೆ 0ಯ ಹತ್ರ ಬರುತ್ತೆ, ಅದರ ಪ್ರಬಲತೆ ಅಷ್ಟು ಜಾಸ್ತಿ ಆಗತ್ತೆ, ಅಂದ್ರೆ ಆಮ್ಲೀಯತೆ ಜಾಸ್ತಿ ಆಗತ್ತೆ. ಅದೇ ರೀತಿ ಬೆಲೆ 14ರ ಹತ್ರ ಬಂದ ಹಾಗೆ ಪ್ರತ್ಯಾಮ್ಲೀಯತೆ ಜಾಸ್ತಿ ಆಗತ್ತೆ ಅನ್ನೋದನ್ನು ಸಹ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಈ ತರಹ ಒಂದು ಸಾರ್ವತ್ರಿಕ ಸೂಚಕವನ್ನ ನಾವು ಬಳಸಿ pH ಮೌಲ್ಯವನ್ನ ಅಳಿತೀವಿ. ಇಲ್ಲಿ ನೀವು ಗಮನಿಸಬಹುದು 1ರಿಂದ 14 ಬೇರೆ ಬೇರೆ ಬಣ್ಣದಿಂದ ತೋರಿಸ್ತಾ ಇದ್ದಾರೆ, ಸೂಚಿಸಿದ್ದಾರೆ ಅಲ್ವಾ? ಸೊ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣ ಅಂತ ಅಂದ್ರೆ ಆ pH ಮೌಲ್ಯ ಆ ಥರ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇದನ್ನ ಸಾರ್ವತ್ರಿಕ ಸೂಚಕ ಅಂತ ಕರಿತೀವಿ. ಸೊ ಯಾವುದಾದ್ರೂ ಒಂದು ದ್ರಾವಣದ pH ಮೌಲ್ಯ 7 ಬಂದ್ರೆ ಅದು ಸರಿಯಾದ ಮಧ್ಯ ಬಿಂದು ಆಗಿದೆ ಅಲ್ವಾ? 0 ಮತ್ತೆ 7ರ ಮಧ್ಯ ಬಿಂದು 7. ಹಾಗಾಗಿ ನಾವು ಈ 7ಅನ್ನ ತಟಸ್ಥ ಅಂತ ತಗೊಳ್ತೀವಿ, ತಟಸ್ಥ ಮೌಲ್ಯ. ಯಾವ ದ್ರಾವಣದ ಮೌಲ್ಯ 7 ಇರತ್ತೋ ಅಂತಹ ದ್ರಾವಣಗಳನ್ನ ತಟಸ್ಥ ದ್ರಾವಣ ಅಂತ ತಗೊಳ್ತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಪ್ರಶ್ನೆ ಕೇಳಿದ್ರಿ, ಹಾಲು ಯಾವ ರೀತಿ ದ್ರಾವಣ ಅಂತ, ಅದು ಆಮ್ಲನ ಪ್ರತ್ಯಾಮ್ಲನ ಅಂತ. ನಾನಾಗ ಹೇಳಿದ್ದೆ ಅದನ್ನ ಆಮ್ಲ ಅಂತನೂ ತಗೊಳ್ಳೋದಿಕ್ಕೆ ಆಗಲ್ಲ ಅಥವಾ ಪ್ರತ್ಯಾಮ್ಲ ಅಂತ ತಗೊಳ್ಳೋದಿಕ್ಕೂ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದ್ರೆ ಅದರ ಮೌಲ್ಯ ಸುಮಾರು 6.8 6.9 ಹೀಗೆ ಬರುತ್ತೆ. ಅಂದ್ರೆ ಹತ್ತತ್ರ 7, ಆಲ್ಮೋಸ್ಟ್ 7ರ ಹತ್ರ ಇರೋದಕ್ಕೆ, ತುಂಬಾ ಸಮೀಪದಲ್ಲಿ ಇರೋದಕ್ಕೆ ಅದು ಸಹ ಒಂದು ತಟಸ್ಥ ದ್ರಾವಣದ ತರ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಹಾಲು ಕುಡಿದಾಗ ನಮ್ಗೆ ಯಾವುದೇ ರೀತಿ ಅಪಾಯ ಆಗೋದಿಲ್ಲ, ನಾವು ಆರೋಗ್ಯವಾಗೇ ಇರ್ತೀವಿ. ಅದೇ ಯಾವ್ದಾದ್ರು ಒಂದು ಆಮ್ಲ ಒಂದು ಹನಿ ನಮ್ಮ ಚರ್ಮದ ಮೇಲೆ ಬಿದ್ರೂ ಸಹ ನಮ್ಮ ಚರ್ಮ ಎಲ್ಲಿ ಬಿದ್ದಿರತ್ತೋ ಆ ಜಾಗ ಸುಟ್ಟು ಹೋಗ್ಬಿಡತ್ತೆ. ಅಷ್ಟು ಆಮ್ಲದ ಸಾಮರ್ಥ್ಯ ಆ ರೀತಿಯಾಗಿರತ್ತೆ. ಆದ್ರೆ ನಮಗೆ ಹಾಲು ಕುಡಿದಾಗ ಆ ರೀತಿ ಏನು ತೊಂದರೆ ಆಗಲ್ಲ ಅಲ್ವಾ? ನೀರು ಸಹ ಒಂದು ತಟಸ್ಥ ದ್ರಾವಣ. ನೀರು ನಮ್ಮ ಮೈ ಮೇಲೆ ಬಿದ್ರೂ ನಮ್ಗೇನು ಅಪಾಯ ಆಗೋದಿಲ್ಲ, ಅಥವಾ ನಾವು ನೀರನ್ನ ಕುಡ್ದಾಗ್ಲೂ ನಮ್ಗೆ ಏನು ಅಪಾಯ ಆಗೋದಿಲ್ಲ. ಅಂದ್ರೆ ತಟಸ್ಥ ದ್ರಾವಣಗಳು ಅಂತಂದ್ರೆ ಅವು ಆಮ್ಲಗಳು ಆಗಿರೋದಿಲ್ಲ, ಈ ಕಡೆ ಪ್ರತ್ಯಾಮ್ಲಗಳು ಅಲ್ಲ. ಅವು ತಟಸ್ಥವಾಗಿರತ್ತೆ, ಅವು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ತೋರಿಸೋದಿಲ್ಲ. ಆ ರೀತಿಯ ದ್ರಾವಣಗಳನ್ನ ತಟಸ್ಥ ಅಂತ ಕರಿತೀವಿ. ಸೊ ಅದರ pH ಮೌಲ್ಯ 7 ಆಗಿರತ್ತೆ. pH ಮೌಲ್ಯ 7 ಇದ್ರೆ ಅದು ತಟಸ್ಥ ದ್ರಾವಣ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸಸ್ಯಗಳು ಮತ್ತೆ ಈಗ pH ಮೌಲ್ಯವನ್ನ ತಿಳ್ಕೊಂಡಿದ್ದಾಯ್ತು ಅಲ್ವಾ? ಸೊ ನಮ್ಮ ವಾತಾವರಣದಲ್ಲಿರುವಂತಹ ಗಿಡಗಳು, ಅಂದ್ರೆ ಪರಿಸರದಲ್ಲಿರುವಂತಹ ಗಿಡ ಮರ ಬೆಳೆಯೋದಿಕ್ಕೆ ಅಲ್ಲಿನ ಮಣ್ಣಿಗೂ ಸಹ ಒಂದು ನಿರ್ದಿಷ್ಟ pH ವ್ಯಾಪ್ತಿಯ ಅವಶ್ಯಕತೆ ಇರತ್ತೆ. ಉದಾಹರಣೆಗೆ ಈಗ ಒಂದೊಂದು ಜಾಗದಲ್ಲಿ ಒಂದೊಂದು ಮಣ್ಣು ಬೇರೆ ಬೇರೆ ರೀತಿ ಮಣ್ಣಿರತ್ತೆ ಅಲ್ವಾ? ಕೆಲವು ಕಡೆ ಕೆಂಪು ಮಣ್ಣಿರತ್ತೆ, ಕಪ್ಪು ಮಣ್ಣಿರತ್ತೆ. ಈ ರೀತಿ ಅಲ್ಲಿನ ಮಣ್ಣಿಗೆ ಒಂದು ನಿರ್ದಿಷ್ಟ pH ನ ಅವಶ್ಯಕತೆ ಇರತ್ತೆ. ಆ pH ಬೆಲೆಯನ್ನ ಏನು ಮೇಂಟೈನ್ ಮಾಡೋದಿಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ಕೆಲವೊಂದ್ ಕಡೆ ಆಮ್ಲೀಯತೆ ಜಾಸ್ತಿ ಆಗಿದ್ರೆ, ಅಂದ್ರೆ pH ಮೌಲ್ಯ ತುಂಬಾ ಕಡಿಮೆ ಬಂದಿದ್ರೆ ಅಂತಹ ಜಾಗದಲ್ಲಿ ಯಾವುದಾದ್ರೂ ಒಂದು ಪ್ರತ್ಯಾಮ್ಲೀಯ ಪದಾರ್ಥವನ್ನ ಬೆರೆಸಿದ್ರೆ ಮಣ್ಣಿಗೆ, ಆಗ ಅಲ್ಲಿನ ಆಮ್ಲೀಯತೆ ಕಡಿಮೆ ಆಗತ್ತೆ. ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿ ತಟಸ್ಥೀಕರಣ ಆಗತ್ತೆ ಅಲ್ವಾ? ಹಾಗಾಗಿ ಅಲ್ಲಿನ ಆಮ್ಲೀಯತೆ, ಮಣ್ಣಿನ ಆಮ್ಲೀಯತೆ ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ರೈತರು, ನೀವು ಸಾಕಷ್ಟು ಜನ ರೈತರ ಮಕ್ಳು ಇರಬಹುದು ಅಲ್ವಾ? ಸೊ ನಿಮಗ್ ಗೊತ್ತಿರಬಹುದು, ಯಾವ್ದಾದ್ರು ಈ ಪ್ರತ್ಯಾಮ್ಲೀಯ ವಸ್ತುವನ್ನ ಆ ಮಣ್ಣಿಗೆ ಬೆರೆಸೋ ಮೂಲಕ ಆಮ್ಲೀಯತೆಯನ್ನ ಕಡಿಮೆ ಮಾಡ್ತಾರೆ. ಸೊ ಸಸ್ಯಗಳಿಗೂ ಕೂಡ ಒಂದು ನಿರ್ದಿಷ್ಟ pH ವ್ಯಾಪ್ತಿಯ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಪ್ರಾಣಿಗಳು,
ಮುಖ್ಯವಾಗಿ ಜಲಚರಗಳು ಬದುಕೋದಿಕ್ಕೂ ಒಂದು ನಿರ್ದಿಷ್ಟ pH ವ್ಯಾಪ್ತಿ ಅವಶ್ಯಕತೆ ಇರುತ್ತೆ. ಈ ಮಳೆ ನೀರಿಗೂ ಕೂಡ ಒಂದು pH ಮೌಲ್ಯ ಇದೆ. ಅದರ ಮೌಲ್ಯ pH 5.6. ಮಳೆ ನೀರಿನ pH ಮೌಲ್ಯ 5.6. ಆದ್ರೆ ಯಾವಾಗ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆಗತ್ತೆ, ಮಳೆ ಆಮ್ಲ ಮಳೆಯಾಗಿ ಕನ್ವರ್ಟ್ ಆಗತ್ತೆ, ಪರಿವರ್ತನೆ ಆಗತ್ತೆ. ಅದರಿಂದ ಏನ್ ಅಪಾಯ ಆಗತ್ತೆ? ಇವಾಗ ನಾನು ಈಗಷ್ಟೇ ಹೇಳ್ದೆ, ಯಾವುದೇ ಒಂದು ಆಮ್ಲ ನಮಗ್ ಬರೀ ಮೈಗೆ ಅಂದ್ರೆ ಚರ್ಮದ ಮೇಲೆ ಬಿದ್ರೆ ಆ ಜಾಗ ಸುಡತ್ತೆ ಅಂತ ಅಲ್ವಾ. ನಾವ್ ಈಗ ಮಳೆ ನೀರಲ್ಲಿ ನಾವು ಹೋಗಿ ಒದ್ದೆ ಆಗಿ ಬಂದ್ರೂನು ನಮ್ಗೇನು ತೊಂದ್ರೆ ಆಗಲ್ಲ. ಆದ್ರೆ ಆಮ್ಲ ಮಳೆ ಆದ್ರೆ ಅದರಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗತ್ತೆ. ನಮಗೆಷ್ಟು ಹಾನಿ ಆಗತ್ತೋ ಬಿಡತ್ತೋ ಅದಕ್ಕಿಂತ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಲ್ಲಿರುವಂತಹ ಪ್ರಾಣಿಗಳು, ಉದಾಹರಣೆಗೆ ಮೀನಿರಬಹುದು ಅಥವಾ ಆಮೆ, ಈ ತರ ಹಲವಾರು ಜಲಚರಗಳಿರತ್ತಲ್ವಾ. ಸೊ ಆ ಜಲಚರಗಳಿಗೆ ಇವನ್ ನೀರಿನಲ್ಲೂ ಗಿಡ ಬೆಳೆದಿರತ್ತೆ. ಆ ಎಲ್ಲ ಗಿಡ ಅಥವಾ ಜಲಚರ ಪ್ರಾಣಿಗಳಿಗೆ ಏನಾಗತ್ತೆ, ಬದುಕೋದಿಕ್ಕೆ ಕಷ್ಟ ಆಗತ್ತೆ ಯಾವಾಗ ಆಮ್ಲ ಮಳೆ ಉಂಟಾಗತ್ತೋ ಆಗ. ಆಮ್ಲ ಮಳೆ ಯಾವಾಗ ಆಗತ್ತೆ? ಒಂದು ವೇಳೆ ಮಳೆ ಹನಿಯ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದ್ರೆ ಅದು ಆಮ್ಲ ಮಳೆ ಆಗಿ ಬದಲಾಗತ್ತೆ. ಇದು ಮಳೆಯ pH ಮೌಲ್ಯ. ಆಮ್ಲ ಮಳೆ ಅಂದ್ರೆ ಏನು ಅಂತಾನು ನಿಮ್ಗೀಗ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಾವು ತಿಂದಂತಹ ಆಹಾರ ನಮ್ಮ ಶರೀರದಲ್ಲಿ ಜೀರ್ಣ ಆಗ್ಬೇಕು ಅಲ್ವಾ, ಅದು ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕು. ಅದಕ್ಕೂ ಕೂಡ ನಮ್ಮ ಶರೀರದಲ್ಲಿ ಒಂದು ಆಮ್ಲ ಇರೋದು ಕಾರಣ ಆಗಿದೆ. ಆಹಾರ ಜೀರ್ಣ ಆಗೋದಿಕ್ಕೆ ಕಾರಣ ನಮ್ಮ ಹೊಟ್ಟೆ ಒಳಗಡೆ ಜಠರದಲ್ಲಿರುವಂತಹ HCl, ಹೈಡ್ರೋಕ್ಲೋರಿಕ್ ಆಮ್ಲ. ಈ ಆಮ್ಲ ಆಹಾರ ಜೀರ್ಣ ಆಗೋದಿಕ್ಕೆ ಸಹಾಯ ಮಾಡತ್ತೆ. ಸೊ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಆಮ್ಲ ಇದೆ ಹೊಟ್ಟೆ ಒಳಗಡೆ ಆಲ್ರೆಡಿ ಅಲ್ವಾ. ಸೊ ನಾವ್ ಯಾವಾಗಾದ್ರೂ ಹೆಚ್ಚು ಆಮ್ಲೀಯ ಪದಾರ್ಥವನ್ನ ಅಂದ್ರೆ ಜಾಸ್ತಿ ಹುಳಿ ಇರುವಂತಹ ಪದಾರ್ಥವನ್ನ ತಿಂದಾಗ ನಮಗೆ ಅಸಿಡಿಟಿ ಸ್ಟಾರ್ಟ್ ಆಗತ್ತೆ. ಗ್ಯಾಸ್ ಆಗಿ ಹೊಟ್ಟೆ ಉರಿ ಬರೋದು, ಎದೆ ಉರಿ ಬರೋದು, ಈ ತರದೆಲ್ಲ ಸಮಸ್ಯೆಗಳು ಅಸಿಡಿಟಿ ಸ್ಟಾರ್ಟ್ ಆಗಿ ಉಂಟಾಗತ್ತೆ. ಅದಕ್ಕೋಸ್ಕರನೇ ಯಾವಾಗ ಅಂತಹ ಸಂದರ್ಭ ಬರುತ್ತೋ ಆಗ ಆಂಟಾಸಿಡ್ ಅನ್ನ ತಗೊಳ್ಳೋದು, ಅಂದ್ರೆ ಆಮ್ಲ ಶಾಮಕವನ್ನ. ಆಮ್ಲ ಶಾಮಕ ಅಂತ ಅಂದ್ರೆ ಏನು? ಆಮ್ಲೀಯತೆಯನ್ನ ಕಡಿಮೆ ಮಾಡುವಂತಹದ್ದು ಆಮ್ಲ ಶಾಮಕ. ಅಸಿಡಿಟಿ ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಆಲ್ರೆಡಿ ಆಮ್ಲ ಇದೆ, ನಾವು ಮೇಲಿಂದ ಇನ್ನೊಂದು ಆಮ್ಲವನ್ನ ಬೆರೆಸಿದಾಗ ಅಲ್ಲಿ ಆಮ್ಲೀಯತೆ ಹೆಚ್ಚಾಗಿ ನಮಗೆ ಅಸಿಡಿಟಿ ಆಗತ್ತೆ, ಆಮ್ಲೀಯತೆ ಜಾಸ್ತಿ ಆಗತ್ತೆ. ಆ ಆಮ್ಲವನ್ನ ತಟಸ್ಥ ಮಾಡೋದಿಕ್ಕೋಸ್ಕರ ನಾವು ಪ್ರತ್ಯಾಮ್ಲವನ್ನ ಸೇರಿಸ್ಬೇಕು. ಆ ಪ್ರತ್ಯಾಮ್ಲವನ್ನೇ ಆಮ್ಲ ಶಾಮಕ ಅಂತ ಕರೆಯೋದು. ನಾವು ಸಾಮಾನ್ಯವಾಗಿ ಬಳಸುವಂತಹ ಪ್ರತ್ಯಾಮ್ಲ ಅಂತಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ, ಅದನ್ನ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತಾನೂ ಕರೀತಾರೆ. ಇದೊಂದು ಸೌಮ್ಯವಾದಂತಹ ಪ್ರತ್ಯಾಮ್ಲ, ನಮಗೆ ಯಾವುದೇ ರೀತಿ ಹಾನಿಯನ್ನ ಉಂಟು ಮಾಡೋದಿಲ್ಲ, ಆದ್ರೆ ನಮ್ಮ ಶರೀರದಲ್ಲಿ ಉಂಟಾದಂತಹ ಅಸಿಡಿಟಿಯನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಮಿಲ್ಕ್ ಆಫ್ ಮೆಗ್ನೀಷಿಯಾವನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಇದು ಒಂದು ಪ್ರತ್ಯಾಮ್ಲ ಆಗಿರೋದಕ್ಕೆ ಆಮ್ಲೀಯತೆಯನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನ ಬಳಸೋದು ರೂಢಿಯಲ್ಲಿದೆ. ಇನ್ನು ನಮ್ಮ ಬಾಯಿಯೊಳಗಡೆಗೂ ಕೂಡ ಒಂದು ನಿರ್ದಿಷ್ಟ pH ಮೌಲ್ಯ ಇರತ್ತೆ. ಹೇಗೆ ಅಂತ ಅಂದ್ರೆ ಇವಾಗ ಸಾಕಷ್ಟು ಜನರಿಗೆ ಹಲ್ಲು ಹಾಳಾಗೋದು, ಹಲ್ಲು ಹುಳುಕಾಗಿರತ್ತೆ ಅಲ್ವಾ. ಅದು ಹೇಗೆ ಉಂಟಾಗತ್ತೆ ಅಂದ್ರೆ ನಮ್ಮ ಬಾಯಿಯಲ್ಲೂ pH ಮೌಲ್ಯ ಇರತ್ತೆ, ಅದರ ಬೆಲೆ 5.5. ಕೆಲವೊಂದು ಆಹಾರವನ್ನ ನಾವು ಸೇರಿಸಿದಾಗ ಅದರ ಆಮ್ಲೀಯತೆ ಜಾಸ್ತಿ ಇದ್ರೆ ಆಗ ಏನಾಗತ್ತೆ, pH ಮೌಲ್ಯ 5.5ಕ್ಕಿಂತ ಕಡಿಮೆ ಆಗ್ಬಿಡತ್ತೆ. ಯಾಕೆಂದ್ರೆ ಆಲ್ರೆಡಿ 5.5 ಇದೆ, ನಾವು ಇನ್ನೊಂದಿಷ್ಟು ಆಮ್ಲವನ್ನ ಸೇರಿಸ್ತಾ ಇದ್ದೀವಿ ಅಂದ್ರೆ ಆಮ್ಲೀಯತೆ ಜಾಸ್ತಿ ಆಯ್ತು. ಆಮ್ಲೀಯತೆ ಜಾಸ್ತಿ ಆಯ್ತು ಅಂದ್ರೆ ಅರ್ಥ pH ಮೌಲ್ಯ 0ಯ ಹತ್ರ ಹೋಗತ್ತೆ, ಅಂದ್ರೆ 5.5ಕ್ಕಿಂತ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ಹಾಗಾದಾಗ ಏನಾಗತ್ತೆ, ನಮ್ಮ ಹಲ್ಲುಗಳಿಗೆ ಒಂದು ಎನಾಮಲ್ ಕೋಟಿಂಗ್ ಅಂತ ಇರತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳ್ತಾರೆ ಅದನ್ನ. ಈ ಒಂದು ಕೋಟಿಂಗ್ ಏನಿರತ್ತೆ, ಎನಾಮಲ್ ಕೋಟಿಂಗ್ ಏನಿರತ್ತೆ, ಅದು ತುಂಬಾ ಕಠಿಣವಾದಂತಹ ಗಟ್ಟಿ ಒಂದು ವಸ್ತು, ನಮ್ಮ ಶರೀರದಲ್ಲಿರುವಂತಹ ಒಂದು ಗಟ್ಟಿ ವಸ್ತು ಆಗಿದೆ ಇದು.
ನೀವು ಹಲ್ಲು ನೋಡಿದ್ರೇನೆ ಗೊತ್ತಾಗಿರುತ್ತೆ, ಹಲ್ಲು ತುಂಬಾ ಗಟ್ಟಿ ಇರತ್ತೆ ಅಲ್ವಾ. ಅದಕ್ಕೆ ಈ ಎನಾಮಲ್ ಕೋಟಿಂಗ್ ಒಂದು ಪ್ರೊಟೆಕ್ಷನ್ ಲೇಯರ್ ತರ, ಅಂದ್ರೆ ಗಟ್ಟಿಯಾದಂತಹ ಒಂದು ಪದರ ನಿರ್ಮಾಣ ಆಗಿರತ್ತೆ ಹಲ್ಲಿಗೆ. ಸೊ ಅದು ಹಲ್ಲು ಹಾಳಾಗದೆ ಇರೋ ರೀತಿ ಕಾಪಾಡ್ತಾ ಇರತ್ತೆ. ಆದ್ರೆ ಯಾವಾಗ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆಗತ್ತೋ ಈ ಎನಾಮಲ್ ಕೋಟಿಂಗ್ ಏನಿರತ್ತೆ ಅದು ಸವೆತಕ್ಕೆ ಒಳಗಾಗತ್ತೆ. ಹಲ್ಲು ಸವೆತ ಆಗ್ತಾ ಇದೆ ಅಂದ್ರೆ ಅರ್ಥ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಹಲ್ಲನ್ನ ಹಾಳು ಮಾಡಬಹುದು. ಅದಕ್ಕೆ ಕೆಲವೊಂದು ಬಾರಿ ನಾವು ಸಾಮಾನ್ಯವಾಗಿ ನೋಡೋದಿದ್ರೆ ಸ್ವೀಟ್ ಅನ್ನ ತಿಂದು ಸ್ವಲ್ಪ ಹಾಗೆ ಬಾಯಿ ತೊಳೆಯದೆ ಎಲ್ಲ ಹಾಗೆ ಬಿಟ್ಟಾಗ ಹಲ್ಲು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಚಾಕ್ಲೇಟ್ ತಿನ್ನೋದು, ಸ್ವೀಟ್ ತಿನ್ನೋದು ಈ ತರ. ಯಾಕಂದ್ರೆ ಆಮ್ಲೀಯತೆ ಜಾಸ್ತಿ ಮಾಡತ್ತೆ, ಅವೆಲ್ಲ ಬಾಯಿ ಒಳಗಡೆಗೆ ಆಮ್ಲೀಯತೆಯನ್ನ ಜಾಸ್ತಿ ಮಾಡತ್ತೆ. ಹಾಗಾಗಿ pH ಮೌಲ್ಯ ಕಡಿಮೆ ಆಗಿ ಎನಾಮಲ್ ಕೋಟಿಂಗ್ ಸವೆತಕ್ಕೆ ಒಳಗಾಗತ್ತೆ. ಆಗ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಹಲ್ಲನ್ನ ಹಾಳು ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾವು ಹೇಗೆ ಇದನ್ನ ತಡಿಬಹುದು ಅಂತ ಅಂದ್ರೆ, ಒಂದು ವಿಧಾನ ಅಂತ ಅಂದ್ರೆ ನಾವು ಏನೇ ಆಹಾರ ತಗೊಂಡಾಗ, ಸ್ವೀಟ್ ಅಂತ ಅಲ್ಲ, ಯಾವುದೇ ಒಂದು ಆಹಾರವನ್ನ ಸೇವಿಸಿದ ನಂತರ ತಕ್ಷಣ ಬಾಯಿಯನ್ನ ಸ್ವಚ್ಛವಾಗಿ ತೊಳೆಯೋದು. ಬಾಯಿ ತೊಳೆದಾಗ ಆಹಾರ ಪದಾರ್ಥ ಯಾವುದು ಉಳ್ಕೊಳ್ಳೋದಿಲ್ಲ ಬಾಯಿಯಲ್ಲಿ. ಹಾಗಾಗಿ ಬ್ಯಾಕ್ಟೀರಿಯಾಗಳು ಆಹಾರವನ್ನ ಏನು ವಿಭಜಿಸಿ ಹಲ್ಲು ಹಾಳಾಗೋದನ್ನ ತಡಿಬಹುದು ನಾವು. ಇದು ಒಂದು ವಿಧಾನ. ಆದ್ರೆ ಇನ್ನೊಂದು ವಿಧಾನ, ಟೂತ್ ಪೇಸ್ಟ್ ಅನ್ನ ಬಳಸಿ. ನಾವು ಬೆಳಿಗ್ಗೆ ಎದ್ದಾಗ ಟೂತ್ ಪೇಸ್ಟ್ ಅನ್ನ ಬಳಸಿ ಬ್ರಷ್ ಮಾಡ್ತೀವಿ ಅಲ್ವಾ. ಸೊ ಆ ಟೂತ್ ಪೇಸ್ಟ್ ಏನಿದೆ ಇದು ಒಂದು ಪ್ರತ್ಯಾಮ್ಲ. ಸೊ ಅದೇನ್ ಮಾಡತ್ತೆ, ಬಾಯಿಯಲ್ಲಿರುವಂತಹ ಆಮ್ಲೀಯತೆಯನ್ನ ಕಡಿಮೆ ಮಾಡತ್ತೆ. ಯಾಕಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದಾಗ ಏನಾಗತ್ತೆ ಅಂತ ಅಭ್ಯಾಸ ಮಾಡಿದೀವಿ ಮಕ್ಳೇ, ತಟಸ್ಥೀಕರಣ ಕ್ರಿಯೆ ಆಗತ್ತೆ ಅಲ್ವಾ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ನಾವು ಬೆಳಿಗ್ಗೆ ಎದ್ದಾಗ ನೀಟಾಗಿ ಟೂತ್ ಪೇಸ್ಟ್ ಇಂದ ಬ್ರಷ್ ಮಾಡಬೇಕು ಹಲ್ಲನ್ನ ಪ್ರತಿನಿತ್ಯನು. ಆಮೇಲೆ ಮಧ್ಯ ಮಧ್ಯದಲ್ಲಿ ನಾವು ಆಹಾರ ಸೇವಿಸ್ತಾನೆ ಇರ್ತೀವಿ. ಯಾವಾಗೆಲ್ಲ ಆಹಾರ ಸೇವಿಸ್ತೀವೋ ಪ್ರತಿ ಬಾರಿನೂ ನಾವು ಸ್ವಚ್ಛವಾಗಿ ಬಾಯನ್ನ ತೊಳೆದ್ರೆ ನಾವು ಹಲ್ಲು ಹಾಳಾಗದೆ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ಬಹುದು. ಯಾಕಂದ್ರೆ ಎನಾಮಲ್ ಕೋಟಿಂಗ್ ಹಾಗೆ ಉಳಿಯತ್ತೆ. ಬಾಯಿ ಒಳಗಡೆ ಇರುವಂತಹ pH ಮೌಲ್ಯ ಹಾಗೇನ ಉಳ್ಕೊಂಡಿರೋದಕ್ಕೆ ಎನಾಮಲ್ ಕೋಟಿಂಗ್ ಕೂಡ ಹಾಳಾಗೋದಿಲ್ಲ. ಈ ರೀತಿ ನಾವು ಹಲ್ಲು ಹಾಳಾಗೋದನ್ನ ತಡೆಗಟ್ಟಬಹುದು. ಇನ್ನೊಂದು, ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತೆ ಪ್ರಾಣಿಗಳಲ್ಲಿ ಸಂರಕ್ಷಣೆ. ಏನಿದು ಅಂತ ನೋಡಿದ್ರೆ, ಜೇನುನೊಣ, ನೀವು ಕೆಲವೊಂದು ಬಾರಿ ನೋಡಿರ್ತೀರ ಜೇನುನೊಣ ಕಚ್ಚೋದನ್ನ ಅಲ್ವಾ. ಅದು ಕಚ್ಚಿದಾಗ ತುಂಬಾ ಉರಿ ಆಗತ್ತೆ, ಕಚ್ಚಿದಂತಹ ಜಾಗ ತುಂಬಾ ಉರಿ ಆಗತ್ತೆ. ಕೆಲವೊಂದು ಇರುವೆ ಕಚ್ಚಿದ್ರೂ ಅದೇ ರೀತಿ ಆಗತ್ತೆ. ಅದೇ ರೀತಿಯಲ್ಲಿ ಈ ತುರ್ಕೆ ಗಿಡ, ಈ ಗಿಡ ಇಲ್ಲಿ ಮಧ್ಯದ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಈ ಗಿಡ ತಾಗದಾಗ್ಲೂ ಕೂಡ ಏನಾಗತ್ತೆ, ಉರಿ ಮತ್ತೆ ತುರ್ಕೆ ಸ್ಟಾರ್ಟ್ ಆಗತ್ತೆ. ತುಂಬಾ ತುರ್ಸ್ಕೊಂಡು ಗಾಯಗಳಾಗೋ ಸಾಧ್ಯತೆಗಳು ಇರುತ್ತೆ. ಇದು ಹೇಗೆ ಅಂತ ಅಂದ್ರೆ, ಇದು ಅವರ ರಾಸಾಯನಿಕ ಯುದ್ಧ ತಂತ್ರ. ಅಂದ್ರೆ ಜೇನುನೊಣದ್ದು ಅಥವಾ ಈ ತುರಿಕೆ ಗಿಡದ ಯುದ್ಧ ತಂತ್ರ. ಅಂದ್ರೆ ಅವು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿಯ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿದೆ. ಏನಾಗತ್ತೆ ಇಲ್ಲಿ ಅಂತ ನೋಡಿದ್ರೆ, ಯಾವಾಗ ಜೇನುನೊಣ ಕಚ್ಚುತ್ತೋ ಅದು ಒಂದು ರಾಸಾಯನಿಕವನ್ನ ನಮ್ಮ ಸ್ಕಿನ್ ಒಳಗಡೆಗೆ ಪಾಸ್ ಮಾಡುತ್ತೆ. ಅದೇನು ಅಂತ ಅಂದ್ರೆ ಮೆಥೆನೋಯಿಕ್ ಆಮ್ಲ. ಈ ಮೆಥೆನೋಯಿಕ್ ಆಮ್ಲ ಯಾವಾಗ ನಮ್ಮ ಶರೀರದ ಒಳಗಡೆಗೆ ಸೇರ್ಕೊಳ್ಳುತ್ತೋ ನಮಗೆ ಉರಿ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಜೇನುನೊಣ ಕಚ್ಚಿದಾಗ ನಮ್ಗೆ ತುಂಬಾ ಉರಿ ಆಗೋದು ಈ ಮೆಥೆನೋಯಿಕ್ ಆಮ್ಲದಿಂದಾಗಿ. ಸೊ ಇಲ್ಲಿ ಸೇರಿರೋದು ಆಮ್ಲ. ಅದನ್ನ ಕಡಿಮೆ ಮಾಡೋದಕ್ಕೆ ನಾವೇನನ್ನ ಸೇರಿಸ್ಬೇಕಾಯ್ತು, ಪ್ರತ್ಯಾಮ್ಲ ಅಲ್ವಾ. ಆಗ್ಲೇ ತಟಸ್ಥೀಕರಣ ಆಗೋದು. ಹಾಗಾಗಿ ನಾವೇನ್ ಮಾಡ್ಬೇಕು, ಯಾವಾಗ ಜೇನುನೊಣ ಕಚ್ಚುತ್ತೋ, ಕಚ್ಚಿಸ್ಕೋಬೇಡಿ ಯಾರು, ಒಂದು ವೇಳೆ ಕಚ್ಚಿದ್ರೆ ಪರಿಹಾರ ಏನು ಅಂತ ಅಂದ್ರೆ, ಮನೆಯಲ್ಲಿ ಸಾಮಾನ್ಯವಾಗಿ ಅಡಿಗೆ ಸೋಡಾ ಅಂತ ಇರತ್ತೆ, ಬೇಕಿಂಗ್ ಸೋಡಾ ಅಂತಾನೂ ಕರೀತಾರೆ. ಸೊ ಆ ಅಡಿಗೆ ಸೋಡಾವನ್ನ ಕಚ್ಚಿದ ಜಾಗದಲ್ಲಿ ಹಚ್ಚಿದ್ರೆ ನಾವೇನ್ ಮಾಡಬಹುದು, ಉರಿಯಿಂದ ನಾವು ಪರಿಹಾರವನ್ನ ಕಂಡ್ಕೋಬಹುದು. ಯಾಕೆ ಅಡುಗೆ ಸೋಡಾ ಅಂತ ಅಂದ್ರೆ ಇದು ಒಂದು ಪ್ರತ್ಯಾಮ್ಲ. ಅಡುಗೆ ಸೋಡಾ ಒಂದು ಪ್ರತ್ಯಾಮ್ಲ. ಹಾಗಾಗಿ ಅದು ಆಮ್ಲವನ್ನ ತಟಸ್ಥ ಮಾಡತ್ತೆ. ಅದಕ್ಕೋಸ್ಕರ ನಾವು ಅಡುಗೆ ಸೋಡಾವನ್ನ ಬಳಸಿ ಉರಿಯಿಂದ ಪರಿಹಾರವನ್ನ ಕಂಡ್ಕೋಬಹುದು. ಇನ್ನು ಇಲ್ಲಿ ಕೆಲವೊಂದಿಷ್ಟು ಲವಣಗಳ ಹೆಸರನ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಏನಿದು ಅಂತ ನೋಡೋದಿದ್ರೆ,
ಕೆಲವೊಂದಿಷ್ಟು ಲವಣಗಳನ್ನ ನೀವು ಗಮನಿಸಿದ್ರೆ ಮಕ್ಕಳೇ, ಇವಾಗ ಉದಾಹರಣೆಗೆ ಇಲ್ಲಿ NaCl ಮತ್ತೆ Na2SO4 ಅಂತ ಇದೆ. ಈ ಎರಡೂ ಸಂಯುಕ್ತಗಳನ್ನ ಗಮನಿಸಿದ್ರೆ ಈ ಎರಡರಲ್ಲೂ Na ಕಾಮನ್ ಆಗಿ ಇದೆ, ಅಂದ್ರೆ ಸಾಮಾನ್ಯವಾಗಿ ಇದೆ ಅಲ್ವಾ. ಸೋಡಿಯಂ, Na ಅಂದ್ರೆ ಸೋಡಿಯಂ, ಎರಡರಲ್ಲೂ ಕೂಡ ಸೋಡಿಯಂ ಸಾಮಾನ್ಯವಾಗಿ ಇದೆ. ಸೊ ಈ ತರ ಯಾವ್ದಾದ್ರೂ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲವಣಗಳನ್ನ ತಗೊಂಡು ಅದರಲ್ಲಿ ಯಾವ್ದಾದ್ರೂ ಒಂದು ರಾಡಿಕಲ್ ಸಾಮಾನ್ಯವಾಗಿ ಇದ್ರೆ ಅಂತಹ ಲವಣಗಳನ್ನ ನಾವು ಒಂದು ಕುಟುಂಬ ಅಂತ ಕರಿತೀವಿ. ಈಗ ಈ ಎರಡು ಲವಣಗಳನ್ನ ತಗೊಂಡ್ರೆ ಇಲ್ಲಿ ಸೋಡಿಯಂ ಸಾಮಾನ್ಯವಾಗಿ ಇದೆ ಎರಡು ಕಡೆಯಲ್ಲಿ. ಸೊ ಇವುಗಳನ್ನ ನಾವು ಸೋಡಿಯಂ ಕುಟುಂಬ ಅಂತ ಕರಿಬಹುದು. ಅದೇ ರೀತಿಯಲ್ಲಿ ಕೆಳಗಡೆಗೆ ನೋಡಿದ್ರೆ ಈ ಎರಡು ಉದಾಹರಣೆಯನ್ನ ನೋಡಿದ್ರೆ ಇಲ್ಲಿ ಸೋಡಿಯಂ ಇಲ್ಲ, ಬದಲಿಗೆ Cl ಇದೆ, ಕ್ಲೋರೈಡ್ ಇದೆ, ಹೌದಾ. ಸೊ ಇದನ್ನ ಕ್ಲೋರೈಡ್ ಕುಟುಂಬ ಅಂತ ಕರಿತೀವಿ. ಸೊ ಅದೇ ರೀತಿ ಇಲ್ಲೀಗ ಯಾವ್ದಾದ್ರೂ ಎರಡು ಉದಾಹರಣೆಯನ್ನ ನೋಡೋಣ ನಾವು. ಮೆಗ್ನೀಷಿಯಂ ಸಲ್ಫೇಟ್ ಅಂತ ತಗೊಂಡ್ರೆ MgSO4, ತಾಮ್ರದ ಸಲ್ಫೇಟ್ ಅಂತ ತಗೊಂಡ್ರೆ CuSO4, ಹೌದಾ. ಸೊ ಇಲ್ಲಿ ಸಲ್ಫೇಟ್ ಸಾಮಾನ್ಯವಾಗಿ ಇದೆ. ಸೊ ಇವೆರಡನ್ನ ಸಲ್ಫೇಟ್ ಕುಟುಂಬ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಲವಣಗಳನ್ನ ಒಂದೊಂದು, ಅಂದ್ರೆ ಅವುಗಳಲ್ಲಿ ಕೊಟ್ಟಿರುವಂತಹ ಲವಣದಲ್ಲಿ ಯಾವುದು ಸಾಮಾನ್ಯವಾಗಿ ರಾಡಿಕಲ್ ಇದೆಯೋ ಅದನ್ನ ನೋಡ್ಕೊಂಡು ಆ ಕುಟುಂಬದ ಹೆಸರನ್ನ ಬರಿತೀವಿ. ಸೊ ಅವು ಒಂದು ಕುಟುಂಬಕ್ಕೆ ಸೇರಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಬಗ್ಗೆ ಆಗಿತ್ತು. ಇಲ್ಲಿ ಈ ಟಾಪಿಕ್ ಇಂದ ನಾವು ಲವಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಲವಣಗಳ ಕುಟುಂಬ ಅಂದ್ರೆ ಏನು, ಹೇಗೆ ನಾವು ಲವಣಗಳ ಕುಟುಂಬವನ್ನ ಕಂಡುಹಿಡಿಯೋದು ಅನ್ನೋದನ್ನ ಈಗ ಡಿಸ್ಕಸ್ ಮಾಡಿದ್ದಾಗಿದೆ. ಇನ್ನು ಆಮ್ಲೀಯ ಲವಣಗಳು ಅಥವಾ ಪ್ರತ್ಯಾಮ್ಲೀಯ ಲವಣಗಳು, ತಟಸ್ಥ ಲವಣಗಳು, ಇವು ಏನು ಅಂತ ನೋಡೋಣ. ಒಂದು ಪ್ರಬಲ ಆಮ್ಲ ಇನ್ನೊಂದು ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದ್ರೆ ಅದರಿಂದ ಉಂಟಾಗುವಂತಹ, ನಾವಿವಾಗಲೇ ನೋಡಿದೀವಿ ಅಲ್ವಾ, ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದ್ರೆ ಏನಾಗತ್ತೆ ಅಂತ, ತಟಸ್ಥೀಕರಣ ಕ್ರಿಯೆ ಆಗತ್ತೆ. ತಟಸ್ಥೀಕರಣ ಕ್ರಿಯೆಯ ಉತ್ಪನ್ನಗಳೇನು? ಲವಣ ಮತ್ತೆ ನೀರು. ಸೊ ಈ ಲವಣ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಎರಡು ಮಿಕ್ಸ್ ಆಗಿ ಲವಣ ಉಂಟಾದ್ರೆ ಅದನ್ನ ತಟಸ್ಥ ಲವಣ ಅಂತ ಕರಿತೀವಿ. ಯಾಕಂದ್ರೆ ಎರಡೂ ಪ್ರಬಲ ಆಮ್ಲ ಮತ್ತೆ ಪ್ರತ್ಯಾಮ್ಲ ಆಗಿರೋದಕ್ಕೆ ಇಲ್ಲಿ ಉಂಟಾಗಿರುವಂತಹ ಲವಣದ ಮೌಲ್ಯ pH ಮೌಲ್ಯ 7 ಇರತ್ತೆ. ಹಾಗಾಗಿ ಇದನ್ನ ತಟಸ್ಥ ಲವಣ ಅಂತ ಕರಿತೀವಿ. ಅದೇ ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ ಸೇರಿ ನಮಗೆ ಲವಣ ಉಂಟಾದ್ರೆ, ಒಂದು ಪ್ರಬಲ ಆಮ್ಲ ಇನ್ನೊಂದು ದುರ್ಬಲ ಪ್ರತ್ಯಾಮ್ಲ, ಸೊ ಶಕ್ತಿ ಯಾವ್ದ್ರದ್ದು ಜಾಸ್ತಿ ಇಲ್ಲಿ? ಆಮ್ಲದ್ದು ಅಲ್ವಾ. ಹಾಗಾಗಿ ಉಂಟಾಗುವಂತಹ ಲವಣ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತೆ. ಸೊ ಅಂತಹ ಲವಣಗಳನ್ನ ನಾವು ಆಮ್ಲೀಯ ಲವಣಗಳು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪ್ರಬಲ ಪ್ರತ್ಯಾಮ್ಲ ಮತ್ತೆ ದುರ್ಬಲ ಆಮ್ಲ ಸೇರಿದ್ರೆ, ಈ ಎರಡನ್ನ ನೋಡಿದ್ರೆ, ಪ್ರತಿವರ್ತಕಗಳನ್ನ ನೋಡಿದ್ರೆ ನೀವು ಪ್ರತ್ಯಾಮ್ಲದ ಪ್ರಬಲತೆ ಜಾಸ್ತಿ ಇದೆ. ಸೊ ಇಂತಹ ಲವಣಗಳನ್ನ, ಈ ಪ್ರಬಲ ಪ್ರತ್ಯಾಮ್ಲ ದುರ್ಬಲ ಆಮ್ಲಗಳು ಸೇರಿ ಉಂಟಾಗುವಂತಹ ಲವಣಗಳನ್ನ ನಾವು ಪ್ರತ್ಯಾಮ್ಲೀಯ ಲವಣಗಳು ಅಂತ ಕರಿತೀವಿ. ಸೊ ಇದು 3 ಬಗೆಯ ಲವಣಗಳು, ಅಂದ್ರೆ ಪ್ರಬಲತೆ ಆಧಾರದ ಮೇಲೆ ನಾವು 3 ವಿಧವನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಸೊ ನಾವು ಮನೆಯಲ್ಲಿ ಬಳಸುವಂತಹ ಅಡಿಗೆ ಉಪ್ಪು, ಇದನ್ನ ನಾವು ಹೇಗೆ ಪಡ್ಕೊಳ್ಬಹುದು ಅಂತ ಅಂದ್ರೆ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ಇದೊಂದು ಪ್ರಬಲ ಆಮ್ಲ, ಹಾಗೆ ಇದು ಪ್ರಬಲ ಪ್ರತ್ಯಾಮ್ಲ. ಇವೆರಡು ಬೆರೆತಾಗ ನಮ್ಗೆ, ಇವಾಗಷ್ಟೇ ನಾವು ಅಭ್ಯಾಸ ಮಾಡಿದ್ವಿ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಬೆರೆತ್ರೆ ಏನಾಗತ್ತೆ ಅಂತ ಅಲ್ವಾ. ಸೊ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಎರಡು ಸೇರಿದಾಗ ನಮ್ಗೆ ತಟಸ್ಥ ಲವಣ ದೊರಕತ್ತೆ. ಅದಕ್ಕೆ ನಾವು ಮನೆಯಲ್ಲಿ ಅಡಿಗೆ ಉಪ್ಪನ್ನ ಬಳಸೋದು. ಇದರ pH ಮೌಲ್ಯ 7 ಆಗಿರತ್ತೆ. ಸೊ ನಾವು ಉಪ್ಪನ್ನ ತಿಂದಾಗ ನಮ್ಗೆ ಯಾವುದೇ ರೀತಿ ಅಪಾಯ ಉಂಟಾಗೋದಿಲ್ಲ, ನಮ್ಗೆ ಏನು ತೊಂದರೆ ಆಗದೆ ಇರೋದಕ್ಕೆ ಕಾರಣ ಇದೊಂದು ತಟಸ್ಥ ಲವಣ ಆಗಿರತ್ತೆ. ಹಾಗಾಗಿ ನಾವಿದನ್ನ ಅಡಿಗೆಯಲ್ಲಿ ಬಳಸೋದು.
ಸೊ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್, ರಾಸಾಯನಿಕ ಸೂತ್ರ NaCl. ಇದನ್ನೇ ನಾವು ಅಡಿಗೆ ಉಪ್ಪು ಅಂತ ಮನೆಯಲ್ಲಿ ಬಳಸೋದು. ಈ ಅಡಿಗೆ ಉಪ್ಪನ್ನ ಬಳಸಿ ನಾವು ಇನ್ನು ಕೆಲವೊಂದಿಷ್ಟು ಉತ್ಪನ್ನಗಳನ್ನ ಪಡಿಬಹುದು. ಅದನ್ನ ಪಡ್ಕೊಳ್ಳೋದಿಕ್ಕೆ ನಾವಿಲ್ಲೊಂದು ಪ್ರಕ್ರಿಯೆಯನ್ನ ನೋಡೋಣ. ಅದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ. ನಾನ್ ನಿಮ್ಗೆ ಅಲ್ಕಲಿ ಅಂದ್ರೆ ಏನು, ಅಂದ್ರೆ ಕ್ಷಾರ ಅಂದ್ರೆ ಏನು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ವಾ. ಯಾವ್ದಾದ್ರೂ ಒಂದು ಪ್ರತ್ಯಾಮ್ಲ ನೀರಿನಲ್ಲಿ ಪೂರ್ಣವಾಗಿ ಕರಗಿದ್ರೆ ಅಂತಹ ಪ್ರತ್ಯಾಮ್ಲಗಳನ್ನ ನಾವು ಕ್ಷಾರ ಅಂತ ಕರಿತೀವಿ. ಸೊ ಇಲ್ಲಿ ಬ್ರೈನ್ ದ್ರಾವಣ ಅಂತ ತಗೊಳ್ತಾರೆ. ಬ್ರೈನ್ ದ್ರಾವಣ ಏನಿದು? ಬ್ರೈನ್ ದ್ರಾವಣ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು ಇದೆರಡರ ಮಿಶ್ರಣವನ್ನೇ ನಾವು ಬ್ರೈನ್ ದ್ರಾವಣ ಅಂತ ಕರೆಯೋದು. ಈ ಒಂದು ಪ್ರಯೋಗದ ಒಂದು ಫೋಟೋವನ್ನ ನೀವು ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಿತ್ರ ಇಲ್ಲಿ. ಇಲ್ಲಿ ನೀರ್ ತರ ಕಾಣಿಸ್ತಾ ಇದೆಯಲ್ಲ, ಇದು ಬ್ರೈನ್ ದ್ರಾವಣ. ಈ ಬ್ರೈನ್ ದ್ರಾವಣದ ಮೂಲಕ ಇಲ್ಲಿ 2 ಎಲೆಕ್ಟ್ರೋಡ್ಗಳನ್ನ ಹೀಗೆ ಜೋಡಿಸಿ ಕರೆಂಟ್ ಅನ್ನ ಹಾಯಿಸಿದಾಗ, ವಿದ್ಯುತ್ ಅನ್ನ ಹಾಯಿಸಿದಾಗ ಏನಾಗತ್ತೆ, ಈ NaCl ಅಯಾನೀಕರಣಗೊಂಡು Na+ ಮತ್ತೆ Cl- ಆಗತ್ತೆ. ಅದೇ ರೀತಿ H2O ಅಯಾನೀಕರಣಗೊಂಡು H+OH- ಅಯಾನುಗಳು ಉಂಟಾಗಿರತ್ತೆ. ಈ ಅಯಾನುಗಳೆಲ್ಲ ಏನಾಗತ್ತೆ ನೋಡಿ, ಇದು ಆನೋಡ್ ಅಲ್ವಾ, ಅಂದ್ರೆ ಧನ ವಿದ್ಯುದಾಗ್ರ. ಹಾಗಾಗಿ ಇದರ ಬಳಿಯಲ್ಲಿ ಋಣ ಅಯಾನುಗಳು ಅಂತಂದ್ರೆ ಆನಯಾನ್ಗಳು ಇದರ ಬಳಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು ಕ್ಲೋರಿನ್ ಆನಯಾನ್, ಹೌದಾ? ಸೊ ಈ ಕ್ಲೋರೈಡ್ ಅಯಾನ್ಗಳು ಮತ್ತೆ OH- ಅಯಾನುಗಳು, ನೀವು ಬಾಣದ ಗುರುತನ್ನು ಗಮನಿಸಿ. ಇಲ್ಲಿ Cl- ಮತ್ತೆ OH- ಎರಡು ಈ ಕಡೆಗೆ ಬರ್ತಾ ಇದೆ. ಅದೆರಡು ಆನೋಡ್ ಬಳಿಯಲ್ಲಿ ಬಂದು ಸ್ಟೋರ್ ಆಗತ್ತೆ. ಹಾಗೆ ಧನ ಅಯಾನುಗಳು ಅಂದ್ರೆ ಕ್ಯಾಟಯಾನ್ಗಳು ಏನಾಗತ್ತೆ, ಕ್ಯಾಥೋಡ್ ಬಳಿಯಲ್ಲಿ ಹೀಗೆ ಮೂವ್ ಆಗತ್ತೆ. ನೀವಿಲ್ಲಿ ಬಾಣದ ಗುರುತನ್ನ ಗಮನಿಸಿದ್ರೆ Na+ ಮತ್ತೆ H+ ಈ ಕಡೆ ಹೋಗ್ತಾ ಇರೋದು ಕಾಣ್ತಾ ಇದೆ. ಹಾಗೆ Cl- ಮತ್ತೆ OH- ಈ ಕಡೆ. ಸೊ ಅವು ಇಲ್ಲಿ ಬಂದು ಈ ಒಂದು ಅಂದ್ರೆ ಆನೋಡ್ ಹತ್ರ ಇರುವಂತಹ ಈ ವಾಲ್ವ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಅನಿಲ ಬಿಡುಗಡೆ ಆಗತ್ತೆ. ಹಾಗೆ ಕ್ಯಾಥೋಡ್ ಬಳಿಯಲ್ಲಿರುವಂತಹ ವಾಲ್ವ್ ಇಂದ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳಾಗಿರುತ್ತೆ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು ಹಾಗಿದ್ರೆ, ಬ್ರೈನ್ ದ್ರಾವಣವನ್ನ ತಗೊಂಡು, ಬ್ರೈನ್ ದ್ರಾವಣ ಅಂತ ಅಂದ್ರೆ NaCl ಮತ್ತು H2O ಮಿಶ್ರಣ. ಈ ಮಿಶ್ರಣವನ್ನ ತಗೊಂಡು ಅದರ ಮೂಲಕ ವಿದ್ಯುತ್ ಅನ್ನ ಹಾಯಿಸಿದಾಗ ಅಯಾನೀಕರಣಗೊಂಡು ಆನೋಡ್ ಬಳಿಯಲ್ಲಿ ಕ್ಲೋರಿನ್ ಅನಿಲ, ಕ್ಯಾಥೋಡ್ ಬಳಿಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇನ್ನೊಂದು ಮೂರನೇ ಉತ್ಪನ್ನ ನಮ್ಗೆ ದೊರೆಯುತ್ತೆ, ಅದು NaOH. ಇಲ್ಲಿ Na ಮತ್ತೆ OH ಅಯಾನುಗಳು ಉಂಟಾಗಿತ್ತು ಅಲ್ವಾ. ಸೊ ಆ NaOH ಇಲ್ಲಿಂದ ನಮ್ಗೆ ಹೊರಗಡೆಗೆ ಸಿಗತ್ತೆ. ಸೊ ಈ ಎಲ್ಲ ಉತ್ಪನ್ನಗಳು ಮತ್ತೆ ಪ್ರತಿವರ್ತಕಗಳನ್ನ ನಾವು ಬಳಸಿ ಇನ್ನೂ ಹಲವಾರು ಉತ್ಪನ್ನಗಳನ್ನ ನಾವು ರೆಡಿ ಮಾಡ್ತೀವಿ. ಅದೇನೇನು ಅಂತಾನು ನೋಡೋಣ. ಸೊ ಈ ಒಂದು ಪ್ರಕ್ರಿಯೆಯನ್ನ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ, ನಾವು ಇವಾಗ ಪ್ರಯೋಗವನ್ನ ಏನ್ ನೋಡಿದ್ವಲ್ವಾ, ಆ ಒಂದು ಪ್ರಕ್ರಿಯೆಯನ್ನ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ. ಅದರ ರಾಸಾಯನಿಕ ಸಮೀಕರಣ, ಅಲ್ಲಿ ಉಂಟಾಗುವಂತಹ ಪ್ರಕ್ರಿಯೆಯ ರಾಸಾಯನಿಕ ಸಮೀಕರಣ ಇದು. ಸೊ ಯಾಕೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತಾನು ಹೇಳ್ತೀನಿ. ಇಲ್ಲಿ ಕ್ಲೋರಿನ್ ಬಿಡುಗಡೆ ಆಗ್ತಾ ಇರೋದ್ರಿಂದ ಕ್ಲೋರ್ ಅಂತ ನಾವು ಅಲ್ಲಿಂದ ಆ ಹೆಸರನ್ನ ತಗೊಂಡ್ರೆ, NaOH ಮತ್ತೆ ನೀರು ಇದರ ಮಿಶ್ರಣವನ್ನ, ಅಂದ್ರೆ NaOH ಒಂದು ಪ್ರತ್ಯಾಮ್ಲ ಅಲ್ವಾ, ಆ ಪ್ರತ್ಯಾಮ್ಲ ನೀರಿನಲ್ಲಿ ಕರಗಿದ್ರೆ ನಾವು ಅದನ್ನ ಕ್ಷಾರ ಅಂತ ಕರಿತೀವಿ. ಆ ಕ್ಷಾರವನ್ನ ಇಂಗ್ಲಿಷ್ ನಲ್ಲಿ ಅಲ್ಕಲಿ ಅಂತ ಹೇಳೋದಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ಕ್ಲೋರ್ ಪ್ರಕ್ರಿಯೆ ಅಂತ ಕರೀತಾರೆ. ಏನಾಯ್ತು?
ಓಕೆ. ಈ ಒಂದು ಪ್ರಕ್ರಿಯೆಯಲ್ಲಿ ಬಳಸುವಂತಹ ಪ್ರತಿವರ್ತಕ ಮತ್ತೆ ಉತ್ಪನ್ನಗಳನ್ನ ಬಳಸಿ ಇನ್ನೂ ಹಲವಾರು ಉತ್ಪನ್ನಗಳನ್ನ ನಾವು ಪಡಿತೀವಿ. ಅದನ್ನ ನಾವು ಪ್ರತಿನಿತ್ಯದ ಜೀವನದಲ್ಲೂ ನಾವು ನೋಡಬಹುದು. ಅದೇನು ಅನ್ನೋದನ್ನ ನಾಳಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಈಗ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಒಂದು 2 ನಿಮಿಷ ಕೇಳ್ಕೋಬಹುದು. ಏನೂ ಡೌಟ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ. ಓಕೆ. ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.